ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬದುಕು ಅಂತಕ್ಕಂಥದ್ದು ಬಹಳ ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ಆ ಬದುಕಲ್ಲಿ ನಮಗೆ ಒಂದು ಸೂರು ಅಂತಕ್ಕಂಥದ್ದು ಒಂದು ಬೇಕೇ ಬೇಕು. ಮನುಷ್ಯ ವಾಸ ಮಾಡಬೇಕಂದ್ರೆ ಒಂದು ಸೂರು ಅಂದರೆ ಒಂದು ಮನೆ ಅಂತ ಇರಬೇಕು. ಭಾಳಷ್ಟು ಜನ ಬಾಡಿಗೆ ಮನೆ, ಬೋಗ್ಗೆ ಮನೆ, ಫ್ರೆಂಡ್ಸ್ ಮನೆ, ಆ ಮನೆ ಈ ಮನೆ ಇದೇ ರೀತಿ ಕಾಲ ಕಳ್ಕೊಂಡು ಹೋಗ್ಬಿಡ್ತಾರೆ. ತನ್ನ ಸ್ವಂತ ಗೂಡು ಅಂತ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ನಿಮಗಾಗಲೇ ತಿಳಿಸ್ಕೊಟ್ಟಿದ್ದೀವಿ. ಪ್ರತಿಯೊಂದು ಕೂಡ ಪ್ರಾಪ್ತಿ ಯೋಗ ಇರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನಿಮಗೆ ಯೋಗ ಇತ್ತು ಅಂದರೆ ನೀವೊಂದು ಒಳ್ಳೆ ಸೈಟ್ ತೊಗೊಳ್ತೀರಾ, ಒಂದು ಮನೆ ಕಟ್ತೀರಾ, ಅಲ್ಲಿ ಸುಖವಾದಂಥ ಜೀವನವನ್ನು ಮಾಡ್ತೀರಾ. ಯಾಕಂದರೆ ಬದುಕು ಮುಂದೆ ಹೋಗ್ತಾ ಇರಬೇಕು. ನೀವಾದ್ಮೇಲೆ ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳಾದ್ಮೇಲೆ ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಅವ್ರ ಮಕ್ಕಳು ಹೋಗ್ತಾನೇ ಇರುತ್ತೆ. ಬದುಕಿದು ಇದು ನಿಂತ್ಕೊಳ್ಳೋಕೆ ಸಾಧ್ಯನೇ ಇರೋದಂಥ ಸಮುದ್ರ ಇದ್ದಂಗೆ ಬದುಕು ಹರ್ಕೊಂಡು ಹೋಗ್ತಾನೆ ಇರ್ತದೆ. ಆದರೆ ಇಲ್ಲಿ ಏನಾಗುತ್ತೆ, ನಾವು ವಾಸ ಮಾಡ್ತಕ್ಕಂತಹ ಒಂದು ಜಾಗ ಇವತ್ತು ಎಷ್ಟು ಜನ ತಲೆ ಕೆಡಿಸ್ಕೊಂಡು ಮೆಸೇಜ್ಗಳು ಮಾಡಿದ್ದೀರಾ ಅಂತಂದರೆ, ನಮಗೆ ನಮ್ಮ ಸ್ವಂತ ಮನೆ ಅಂತೂ ಆಗಲಿಲ್ಲ, ಯಾವ ಮುಖ್ಯ ದ್ವಾರದ ಮನೆಗೆ ಹೋದರೆ ನಾವು ಸ್ವಂತ ಮನೆ ಮಾಡ್ಕೋತೀವಿ, ಇದು ಪ್ರಶ್ನೆ. ಯಾವ ದಿಕ್ಕಿನ ಮನೆಗೆ ಹೋದರೆ ನಾವು ಸ್ವಂತ ಮನೆ ಮಾಡ್ಕೋತೀವಿ. ಯಾಕಂದರೆ ಪಾಪ ಬಾಡಿಗೆ ಮನೆಗೆ ಹೋಗಬೇಕು, ಬೋಗಿ ಮನೆ ಮಾಡ್ಕೋಬೇಕು, ಅಥವಾ ಏನೋ ಒಂದು ಟೈಮ್ ಪೀರಿಯಡ್ಗೆ ಅವ್ರ ಮನೆಗೆ ಹೋಗಬೇಕು. ಈ ಥರ ಒಂದು ವಾಸಸ್ಥಾನ ಇತ್ತು ಅಂದಾಗ ಇದನ್ನು ಒಂದು ಪ್ರಶ್ನೆ. ಆಮೇಲೆ ಎಷ್ಟೋ ಜನ ಈಗ ಆಲ್ರೆಡಿ ಮನೆ ಕಟ್ಸ್ಕೊಂಡು ವಾಸ ಮಾಡ್ತಕ್ಕಂಥವ್ರು, ನಾವು ಈಸ್ಟ್ ಫೇಸಿಂಗ್ ಡೋರ್ ಇದ್ದೀವಿ, ಯಾಕೋ ನಮಗೆ ಔಟ್ ಹೊಡಿತಾ ಇದೆ, ಯಾಕೋ ಇಲ್ಲಿ ಬಂದಂಗಿದೆ ಸರಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಉಡ್ಸ್ಕೊಂಡಿದ್ದಾರೆ. ಇನ್ನೂ ಕೆಲವರು ನಾರ್ತ್ ಫೇಸಿಂಗ್ ಬಂದಿದ್ದೀನಿ, ನಾರ್ತ್ ಫೇಸಿಂಗ್ ಬಂದಮೇಲೆ ನಮ್ಗೆ ಯಾಕೋ ಸೆಟ್ ಆಗ್ತಾ ಇಲ್ಲ, ಯಾಕಂದರೆ ಹಿಂದೆ ಈಸ್ಟ್ ಫೇಸಿಂಗ್ ಇದ್ವಿ, ನಮಗೆ ಈ ನಾರ್ತ್ ಫೇಸಿಂಗ್ ಬಂದಮೇಲೆ ತುಂಬ ಪ್ರಾಬ್ಲಮ್ ಆಗ್ತಿದೆ, ಅನಿಸ್ತಾ ಇದೆ, ಔಟ್ ಹೊಡಿತಾ ಇದೆ ಅಂತಕ್ಕಂಥ ಪ್ರಶ್ನೆ ಮಾಡ್ತಾರೆ. ಈ ಥರ 4 ಮುಖ್ಯ ದ್ವಾರಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಈ 4 ಮುಖ್ಯ ದ್ವಾರಗಳ ಒಂದು ಅದೃಷ್ಟ ದುರದೃಷ್ಟಗಳು ಯಾವ ನಂಬರ್ಸ್ಗೆ ಆಗ್ತದೆ, ಯಾರು ಯಾವ ಡೋರ್ನಲ್ಲಿದ್ದರೆ ಏನು ಮಾಡಬೇಕು, ಯಾವ ಡೋರ್ನಲ್ಲಿ ಏನನ್ನು ನಾವು ಸ್ಥಾಪನೆ ಮಾಡ್ಕೊಂಡ್ರೆ ಆ ಡೋರಿಂದ ಬರ್ತಕ್ಕಂಥ ಅದೃಷ್ಟಗಳನ್ನ ನಾವು ಪಡ್ಕೋತೀವಿ, ಇವೆಲ್ಲ ಲೆಕ್ಕಾಚಾರಗಳು ನಡೀತದೆ. ಈಗ ಮನೆಯ ವಾಸ್ತು ಬಗ್ಗೆ ಈಗಾಗಲೇ ನಾವು ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾತಾಡಿದ್ದೀವಿ, ಭಾಳಷ್ಟು ತಂತ್ರಗಳು ಕೂಡ ನಾವು ಹೇಳ್ಕೊಟ್ಟಿದ್ದೀವಿ. ಇವತ್ತು ಮನೆಯ ಮುಖ್ಯ ದ್ವಾರವೇ ಒಂದು ಸಮಸ್ಯೆ ಆಯಿತು ಅಂದಾಗ ಇದನ್ನು ಗಂಭೀರವಾಗಿ ತೊಗೊಳ್ಬೇಕಲ್ವಾ. ಯಾಕಂದ್ರೆ ಮನೆಯ ಮುಖ್ಯ ಡೋರೇ ಸರಿ ಇಲ್ಲ ಅಂತಂದಮೇಲೆ ನಾವು ಅಲ್ಲಿ ವಾಸ ಮಾಡಿ ಏನು ಪ್ರಯೋಜನ. ಯಾಕಂದ್ರೆ ದಿನನಿತ್ಯ ಹೋಗ್ತೀವಿ ಬರ್ತೀವಿ, ಅದೇ ಮುಖ್ಯ ದ್ವಾರ. ಆ ಮುಖ್ಯ ದ್ವಾರನೇ ಸರಿ ಅಂತಕ್ಕಂಥ ಒಂದು ಸಂಶಯಗಳು ಮನಸ್ಸಿಗೆ ಬಂತು ಅಂದರೆ ಅಲ್ಲಿಗೆ ಮುಗಿತಕ್ಕಂತೆ, ಆ ಮನೆಯೇ ಸರಿಯಿಲ್ಲ ಅಂದ್ಬಿಡ್ತಾರೆ. ಯಾರೊಬ್ಬ ಪಾಪ ಅಪರೂಪಕ್ಕೆ ಒಂದು 30 ಆಗ್ತಾ ಅಂದರೆ ಒಂದು ದೊಡ್ಡ ಕುಡ್ಕ ಅಂದ್ಬಿಡೋದು. ಯಾರೋ ಅಪರೂಪಕ್ಕೆ ಒಂದು ದಮ್ ಸಿಗರೇಟ್ ಹೊಡೆದ ಅಂದರೆ ಒಂದು ದೊಡ್ಡ ಸಿಗರೇಟ್ ಹೊಡಿತಾರೆ ಅಂತ ಅನ್ಕೊಂಡ್ಬಿಡೋದು. ಅದು ಯಾವುದೋ ಹುಡುಗಿ ಹತ್ರ ಮಾತಾಡ್ತಿದ್ರೆ, ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ ಯಾವುದೋ ಹುಡುಗಿ ಹಾಕೊಂಡ್ಬಿಡು ಅಂತ ಮಾತಾಡೋದು. ನಮ್ಮಲ್ಲಿ ನೆಗೆಟಿವ್ಸ್ ಹೆಂಗೆ ಉತ್ಪತ್ತಿ ಆಗುತ್ತೆ ಅಂದರೆ ಒಂಚೂರು ಸಿಕ್ಕಿದ್ರೆ ಸಾಕು, ಅದನ್ನು ದೊಡ್ಡದು ಮಾಡಿ ಹೇಳ್ತಕ್ಕಂಥದ್ದೇ ನಮ್ಮಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು. ಅದಾಗಬಾರ್ದು. ಯಾಕಂದರೆ ವಾಸ್ತು ಅಂತಕ್ಕಂಥದ್ದು 9 ಗ್ರಹಗಳ ಅಡಿಪಾಯ. ಆ 9 ಗ್ರಹಗಳ ಅಡಿಪಾಯವೇ 9 ದಿಕ್ಕುಗಳು. ಇರೋದು 8 ದಿಕ್ಕಾದರೂ ಕೂಡ ಮಧ್ಯ ದಿಕ್ಕನ್ನು ಅನುಸರಣೆ ಮಾಡಿ ನಾವು 9 ದಿಕ್ಕುಗಳು ಅಂತ ಹೇಳ್ತೀವಿ. ಆ 9 ದಿಕ್ಕುಗಳಲ್ಲಿ ಬಹಳ ಮುಖ್ಯವಾದ ದಿಕ್ಕುಗಳು ಅಂತಕ್ಕಂಥದ್ದು 4+4 ಅಂದರೆ ಉಪದಿಕ್ಕು ಮತ್ತು ಮುಖ್ಯ ದಿಕ್ಕು ಅಂತ ತಗೋತೀವಿ. ಈ ಉಪದಿಕ್ಕು ಮತ್ತು ಮುಖ್ಯ ದಿಕ್ಕು ಅಂತ ತಗೊಂಡಾಗ ಇವತ್ತು ನಾವು ಈಸ್ಟ್ ಫೇಸಿಂಗ್ ಬಗ್ಗೆ ಮಾತಾಡೋಣ. ಈಸ್ಟ್ ಫೇಸಿಂಗ್ ಫಸ್ಟು ನಮ್ಮಲ್ಲಿ ಏನು ಗೊತ್ತಾ, ಸೂರ್ಯ ಯಾವ ಕಡೆ ಉದಯ ಆಗ್ತಾನೆ ಅಂದರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇವತ್ತಿನ ಜನ್ರೇಷನ್ಗಂತೂ ಗೊತ್ತೇ ಇಲ್ಲ ಇದು. ಯಾಕಂದ್ರೆ ನಾನು ಎಷ್ಟೋ ಜನ ಪರೀಕ್ಷೆ ಮಾಡಿದ್ದೀನಿ, ಯಾವ ದಿಕ್ಕಪ್ಪ ನಿಮ್ಮ ಮನೆ ಅಂದರೆ ನಮ್ಮ ಮನೆನಾ ಗೊತ್ತಿಲ್ವಲ್ಲ ಹಾಗೆ ಅಂತ ಕಣ್ಣು ಬಾಯಿ ಬಿಡ್ತಾರೆ. ಯಾವ ಕಡೆ ಸೂರ್ಯ ಉದಯಿಸ್ತಾನೆ ಅಂದರೆ ಕಣ್ಣು ಬಾಯಿ ಬಿಡ್ತಾರೆ ಇವತ್ತು ಮಕ್ಕಳುಗಳು. ಯಾವ ದಿಕ್ಕು ಅಂದರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಇರ್ತಕ್ಕಂಥ ನಿಟ್ಟಿನಲ್ಲಿ ಪೂರ್ವ ದಿಕ್ಕಿನ ಮನೆ ನೀವು ವಾಸ ಮಾಡ್ತಾ ಇದ್ರೆ ನಿಮ್ಮದು ಅದೃಷ್ಟವೋ ದುರದೃಷ್ಟವೋ ಅಂತಕ್ಕಂಥದ್ದು ಯಾಕೆ ಗೊತ್ತಾಗ್ತದೆ? ಪೂರ್ವ ದಿಕ್ಕು. ಫಸ್ಟು ಪೂರ್ವ ದಿಕ್ಕಿನ ಬಗ್ಗೆ ತಿಳ್ಕೋಬೇಕು. ಪೂರ್ವ ದಿಕ್ಕು ಅಂದರೆ ಯಾವುದು ಅಂತ ಫಸ್ಟ್ ತಿಳ್ಕೋಬೇಕು. ಇವತ್ತು ಪೂರ್ವ ದಿಕ್ಕು ಅಂತಂದರೆ ಸಾಮಾನ್ಯವಾಗಿ ನಮ್ಮ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಇದು ಸೂರ್ಯನ ಉದಯದ ದಿಕ್ಕು, ಸೂರ್ಯ ಹುಟ್ಟುವ ದಿಕ್ಕು, ಸೂರ್ಯೋದಯ ದಿಕ್ಕು ಅಂತ ನಾವು ಕರಿತೀವಿ. ಆದರೆ ಸೂರ್ಯೋದಯನೂ ಕೂಡ ನಾರ್ತ್ ಈಸ್ಟಿಂದ ಸೌತ್ ಈಸ್ಟಿಂದ ನಾರ್ತ್ ಈಸ್ಟ್ ಹೋಗ್ತಕ್ಕಂಥದ್ದನ್ನ ನಾವು ಭಾಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ಕೊಂಡಿದ್ದೀವಿ. ಆದರೆ ನಮ್ಮ ಮನೆಯ ದಿಕ್ಕು ಒಂದ್ಸರಿ ನಾವು ಸ್ಥಾಪನೆ ಮಾಡ್ಕೊಂಡಾದ್ಮೇಲೆ ಅದು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಅಲ್ಲಿಗೆ ಪೂರ್ವ ದಿಕ್ಕು ಅಂತ ತಗೊಂಡಾಗ ಸೂರ್ಯೋದಯ ಅಂತ ಹೇಳ್ತೀವಿ. ಸೂರ್ಯ ಅಂತಂದರೆ ಈಸ್ಟ್ ಫೇಸಿಂಗ್ ಅಂತಂದರೆ ನಾವು ಸಂಖ್ಯಾಶಾಸ್ತ್ರ ಪ್ರಕಾರ ತೊಗೊಂಡಾಗ ನಂಬರ್ 1 ಅಂತ ಹೇಳ್ತೀವಿ. ಅಂದರೆ ಯಾರ್ಯಾರು 1, 10, 19, 28 ತಾರೀಕಲ್ಲಿ ಹುಟ್ಟಿದ್ದೀರಿ ನೋಡ್ಕೊಳ್ಳಿ, ನಿಮ್ಮ ಜನ್ಮ ದಿನಾಂಕಗಳನ್ನು ನೋಡ್ಕೊಳ್ಳಿ. ಭಾಳ ಜನ ಇದು ಜನ್ಮ ದಿನಾಂಕಕ್ಕೆ ತೊಗೊಳ್ಬೇಕಾ ಭಾಗ್ಯ ಸಂಖ್ಯೆ ತೊಗೊಳ್ಬೇಕಾ ಅಂತ ಪ್ರಶ್ನೆಗಳು ಮಾಡ್ತೀರಿ.
ಜನ್ಮ ದಿನಾಂಕನೇ ಭಾಳ ಇಂಪಾರ್ಟೆಂಟು. ಭಾಗ್ಯ ಸಂಖ್ಯೆ ಬಂದು ಇಟ್ಸ್ ಕಾಲ್ಡ್ ಫ್ಯೂಚರ್. ಆ ಪೂರ್ವದ ಸಂಬಂಧಪಟ್ಟಂತಹ ಲೆಕ್ಕಾಚಾರಗಳು ಒಬ್ಬರಿಗೆ ಅನ್ವಯ ಆಗಬೇಕು ಅಂದಾಗ ಅವರು 1, 10, 19, 28 ಈ ತಾರೀಖುಗಳಲ್ಲಿ ಹುಟ್ಟಿರಬೇಕು. ಇವರಿಗೆ ಪೂರ್ವ ದಿಕ್ಕು ಆಗಿ ಬರುತ್ತೆ ಅಂತೇಳಿ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆದರೆ ಇಲ್ಲಿ ನಾವು ಹೇಳೋದು ಸಂಶೋಧನಾತ್ಮಕವಾದಂಥ ಒಂದು ಹೇಳಿಕೆ ಏನಪ್ಪ ಅಂತಂದರೆ, ಸೂರ್ಯ ನಿನ್ನ ಜಾತದಲ್ಲಿ ಉಚ್ಚವಾಗಿದ್ದಾನ. ಇಸ್ ವೆರಿ ಇಂಪಾರ್ಟೆಂಟು. ಸೂರ್ಯ ಜಾತದಲ್ಲಿ ಉಚ್ಚವಾಗಿದ್ದಾನೆ. ಸೂರ್ಯ ಉಚ್ಚವಾಗಿದ್ದರೆ ನಿಮಗೇನಾಗುತ್ತೆ, ಆ ಬಾಗಿಲು ತುಂಬ ತುಂಬ ಅದೃಷ್ಟ ತಂದುಕೊಡ್ತದೆ. ಯಾಕಂದರೆ ಕನೆಕ್ಟಿವಿಟಿ ಅಂತ ಹೇಳ್ತೀವಿ. ನಮ್ಮ ಜಾತಕದ ಕನೆಕ್ಟಿವಿಟಿಗೆ ಮತ್ತು ವಾಸ್ತುಶಾಸ್ತ್ರದ ಕನೆಕ್ಟಿವಿಟಿಗೆ ಒಂದು ಅವಿನಾಭಾವ ಸಂಬಂಧ ಇರ್ತದೆ. ನಾನಾಗಲೇ ಹೇಳಿದೆ, 9 ಗ್ರಹಗಳು 9 ದಿಕ್ಕುಗಳು. ಆ 9 ಗ್ರಹಗಳು 9 ದಿಕ್ಕುಗಳನ್ನು ತೊಗೊಂಡಾಗ ಮೊದಲದು ಸೂರ್ಯ ದಿಕ್ಕು ಅಂದಾಗ ಅದು ಈಸ್ಟ್ ಫೇಸಿಂಗು ನಂಬರ್ 1 ಅಂತ ಹೇಳ್ತೀವಿ. ಜಾತದಲ್ಲಿ ಸೂರ್ಯ ಉಚ್ಚವಾಗಿತ್ತು ಅಂದರೆ ನೀವು ಈಸ್ಟ್ ಫೇಸಿಂಗ್ ಡೋರ್ಗೆ ಆರಾಮಾಗಿ ಹೋಗ್ಬೋದು. ನೀವು ತಲೆ ಕೆಡಿಸೋ ಅವಶ್ಯಕತೆನೇ ಇಲ್ಲ. ಎಷ್ಟೋ ಜನಕ್ಕೆ ಜಾತಕನೇ ಗೊತ್ತಿಲ್ಲ ಅಂತಂದಾಗ ಹಸ್ತರೇಖೆಯಲ್ಲಿ ಸೂರ್ಯನ ಲೈನ್ ಆಮೇಲೆ ತೋರಿಸ್ಕೊಡ್ತೀನಿ ನಿಮಗೆ. ಸೂರ್ಯನ ಒಂದು ಲೈನು ಪವರ್ಫುಲ್ ಆಗಿದೆ ಅಂತಂದರೆ ನೀವು ಕಣ್ಣು ಮುಚ್ಕೊಂಡು ಯಾರನ್ನೂ ಕೇಳಬೇಕಾಗಿಲ್ಲ, ಯಾವ ಜ್ಯೋತಿಷ ಕೇಳಬೇಕಾಗಿಲ್ಲ, ಯಾವ ಶಾಸ್ತ್ರ ಕೇಳಬೇಕಾಗಿಲ್ಲ. ಕಣ್ಣು ಮುಚ್ಕೊಂಡು ನೀವು ಆ ಡೈರೆಕ್ಷನ್ಗೆ ಹೋಗ್ಬೋದು. ಆದರೆ ಪ್ರತಿಯೊಬ್ಬರೂ ಕೂಡ ಒಂದು ಕಾಂಪಸನ್ನು ಕೈಲಿಟ್ಕೊಳ್ಳಿ. ವಿತೌಟ್ ಕಾಂಪಾಸು ನೀವು ಯಾವುದೇ ಡೈರೆಕ್ಷನ್ನ ಡಿಸೈಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಭಾಳ ಜನ ಅನ್ಕೊಳ್ಳೋದೇನಂತಂದರೆ, ಸೂರ್ಯಲ್ಲಿ ಉದಯ ಆಗ್ತಾ ಇದ್ದಾನೆ ಪೂರ್ವ ಕಡೆ ಅಂತಂದರೆ ಇದು ಈಸ್ಟ್ ಅಂದ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟೋ ಜನಕ್ಕೆ 20 ಡಿಗ್ರಿ 30 ಡಿಗ್ರಿ 40 ಡಿಗ್ರಿ 60 ಡಿಗ್ರಿ 70 ಡಿಗ್ರಿವರೆಗೂ ಟಿಲ್ಟ್ ಆಗೋಗಿರ್ತದೆ. ಯಾಕಂದರೆ ಭೂಮಿನೇ 30 ಡಿಗ್ರಿ ಟಿಲ್ಟ್ ಆಗೋಗಿದೆ. ನೀವು ಭೂಗೋಳ ನೋಡಿದಾಗ ಗೊತ್ತಾಗ್ಬೋದು. ನೀವು ಓದೋ ಟೈಮಲ್ಲಿ ತೋರಿಸಿರ್ತಾರೆ ಭೂಗೋಳ ಹೆಂಗಿದೆ ಅಂತೇಳಿ. ಆ ಭೂಗೋಳ ನಾರ್ತ್ ಈಸ್ಟ್ ಕಡೆಗೆ, ಅಂದರೆ ಇಡೀ ಭೂಮಿಯೇ ನಾರ್ತ್ ಈಸ್ಟ್ ಕಡೆಗೆ 30 ಡಿಗ್ರಿ ಟಿಲ್ಟ್ ಆಗೋಗಿದೆ. ಆ ಟಿಲ್ಟ್ ಆಯಿತು ಅಂತಂದಾಗ ನಾವು ವಾಸ ಮಾಡ್ತಕ್ಕಂತಹ ಮನೆಯ ದಿಕ್ಕು ಕೂಡ ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಚೇಂಜ್ ಆಗ್ತಾ ಹೋಗ್ತಿರ್ತದೆ. ಇವತ್ತು ನಾವು ಇಲ್ಲಿ ಈ ಒಂದು ಸ್ಥಳದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಈ ಸ್ಥಳದಿರ್ತಕ್ಕಂತಹ ಒಂದು ಡೈರೆಕ್ಷನ್ನೇ ಬೇರೆ. ಇಲ್ಲಿಂದ ಸ್ವಲ್ಪ ಒಂದು 4 ಕಿಲೋಮೀಟರ್ ಹೋಗಿದ ತಕ್ಷಣ ಚೇಂಜ್ ಆಗ್ತದೆ. ಆಗ ನಾವು ಕಾಂಪಸ್ ದಿಕ್ಕನ್ನು ಅನುಸರಿಸಿ ಮಾಡಿ ನಾವು ಪೂರ್ವ ದಿಕ್ಕನ್ನು ಆಯ್ಕೆ ಮಾಡ್ಕೋಬೇಕು. ಇವತ್ತು ಎಷ್ಟೋ ಜನ ಮನೆ ಕಟ್ಟಿರ್ತಾರೆ, ಅದು ಪೂರ್ವ ದಿಕ್ಕು ಅಂತ ಅನ್ಕೊಂಡಿರ್ತಾರೆ. ಅದು ಪೂರ್ವ ದಿಕ್ಕು ಆಗಿರಲ್ಲ. ಅದು ಸೌತ್ ಈಸ್ಟ್ ಬಂದ್ಬಿಟ್ಟಿರ್ತದೆ, ಅಥವಾ ಮಧ್ಯಭಾಗ ಪೂರ್ವ ಬಂದಿರ್ತದೆ, ಅಥವಾ ನಾರ್ತ್ ಈಸ್ಟ್ ಬಂದ್ಬಿಟ್ಟಿರ್ತದೆ. ಈ ಥರ ಒಂದು ದಿಕ್ಕನ್ನು ನಾವು ಅಳತೆಗೋಲು ತಗೋಬೇಕು ಅಂತಂದಾಗ ಕಾಂಪಸ್ ಡೈರೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಮನೆಯಲ್ಲೂ ಕೂಡ ಇಟ್ಕೊಳ್ಳಿದ್ದನ್ನ ಮನೆಯ ಮುಖ್ಯ ಯಜಮಾನ, ದೊಡ್ಡಣ್ಣ, ದೊಡ್ಡಪ್ಪ, ಅಪ್ಪ ಯಾರಿದ್ದಾರೆ ಅವರ ಒಂದು ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ನಾವು ಇಡಬೇಕಾಗ್ತದೆ. ಅಥವಾ ಪಾಮಿಸ್ಟ್ರಿ ನೋಡಿಕೊಂಡು ಜಾಗ ಇದು ಮಾಡ್ಕೊಳ್ಳಿ. ಈಗ ನಾವು ಭಾಳ ಜನ ಏನೂ ಪ್ರಶ್ನೆ ಕೇಳ್ತಿದ್ದಾರೆ, ಕಾಂಪೌಂಡ್ ಬಂದು ನಾರ್ತ್ ಕಡೆಗಿದೆ, ಮನೆಯ ಮುಖ್ಯ ದ್ವಾರ ಬಂದು ಈಸ್ಟ್ ಕಡೆಗಿದೆ. ಇನ್ನೂ ಕೆಲವರು ಹೇಳ್ತಾರೆ ಕಾಂಪೌಂಡ್ ಮೇನ್ ಗೇಟ್ ಬಂದು ನಾರ್ತ್ ವೆಸ್ಟ್ಗಿದೆ, ಮನೆಯ ಮುಖ್ಯ ದ್ವಾರ ಬಂದು ನಾರ್ತ್ಗಿದೆ. ಈ ಥರ ಹಲವಾರು ಪ್ರಶ್ನೆಗಳು ಕೇಳ್ತಾರೆ. ಯಾಕಂದರೆ ಇವತ್ತು ವಾಸ್ತು ಅಂತಕ್ಕಂಥ ಪರಿಕಲ್ಪನೆಗೆ ಎಲ್ಲ ಈಸ್ಟ್ ಫೇಸಿಂಗು ನಾರ್ತ್ ಫೇಸಿಂಗ್ ಎಷ್ಟು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು. ಅದೆರಡು ಇದ್ಬಿಟ್ರೆ ಸಾಕು, ಇನ್ನೇನು ತೊಂದರೆ ಇಲ್ಲ, ತಲೆಕೆಡಿಸ್ಕೊಳ್ಬೇಡ ಅಂತ. ಎಲ್ಲ ದಿಕ್ಕುಗಳು ಒಳ್ಳೆಯದೇ, ಎಲ್ಲ ದಿಕ್ಕುಗಳು ಕೆಟ್ಟಿದೆ. ಅರ್ಥ ಮಾಡ್ಕೊಂಡು ನಾವು ನಂಬರ್ಸ್ ಪ್ರಕಾರ ನಾವು ಹೇಳ್ತಾ ಇದ್ದೀವಿ, ಗ್ರಹಗಳ ಪ್ರಕಾರ ನಾವು ಹೇಳ್ತಾ ಇದ್ದೀವಿ. ಎಲ್ಲ ನಂಬರು ಕೆಟ್ಟದೆ, ಎಲ್ಲ ನಂಬರು ಒಳ್ಳೆಯದೇ. ಇಲ್ಲಿ ಬರೆದಿರಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ. ಯಾಕಂದರೆ ಈಗ ಸೂರ್ಯ ನಿಮ್ಮ ಜಾತಿಯಲ್ಲಿ ನೀಚ ಆಗಿಬಿಟ್ರೆ ನೀವು ಈಸ್ಟ್ ಫೇಸಿಂಗ್ ಡೋರ್ಗೆ ಹೋಗಿ ಏನು ಪ್ರಯೋಜನ? ಇಟ್ಸ್ ವೆರಿ ಸಿಂಪಲ್. ನಿಮ್ಮ ಅಪ್ಪನೇ ನೀವು ಸರಿ ನಡ್ಕೊಂಡಿಲ್ಲ, ನಿಮ್ಮ ಅಪ್ಪನೇ ತಿರಸ್ಕಾರ ಮಾಡಿ ಎಲ್ಲ ಮೂಲೆ ಬಿಸಾಕ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದುಬಿಟ್ಟು ಈಸ್ಟ್ ಫೇಸಿಂಗ್ ಡೋರ್ಗೆ ಹೋದರೆ ಅದು ಹೆಂಗೆ ನಿಮ್ಗೆ ಈಸ್ಟ್ ಫೇಸಿಂಗ್ ನಿಮಗೆ ಹೋಗುತ್ತೆ? ಯಾಕಂದರೆ ಸೂರ್ಯ ಅಂತಕ್ಕಂಥ ಪಿತೃಕಾರಕ. ಪಿತೃವನ್ನು ದೂರ ತಳ್ಳಿಬಿಟ್ಟು ಈಸ್ಟ್ ಫೇಸಿಂಗ್ ಮನೆಗೆ ಬಂದು ನಾನು ತುಂಬ ಚೆನ್ನಾಗಿರ್ತೀನಿ ಅಂತಂದರೆ ಮೂರ್ಖತನ ಆಗ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಶಾಸ್ತ್ರ ಎಲ್ಲರೂ ಹೇಳ್ತಾರೆ, ಆದರೆ ಎಲ್ಲ ಪುಸ್ತಕದ ಬದನೆಕಾಯಿ. ಈಸ್ಟ್ ಫೇಸಿಂಗು ಪಿತೃಗಳಿಗೆ ಸರಿಯಾದ ಸಂಸ್ಕಾರ ಮಾಡದೆ, ಪಿತೃ ಶ್ರಾದ್ದ ಮಾಡದೆ, ಅವ್ರ ತಿಥಿ ಕಾರ್ಯ ಮಾಡದೆ, ಪಿತೃವನ್ನು ತಿರಸ್ಕಾರ ಮಾಡಿ ಅವಹೇಳನ ಮಾಡಿರ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ಪೂರ್ವ ದಿಕ್ಕು ಕೆಲಸ ಮಾಡೋದೇ ಇಲ್ಲ. ಅದು ದುರದೃಷ್ಟವನ್ನು ತಂದು ಕೊಡ್ತದೆ. ಅರ್ಥ ಮಾಡ್ಕೊಳ್ಳಿ. ಈ ಥರ ಒಂದು ಲೆಕ್ಕಾಚಾರವನ್ನು ನಾವು ಮಾಡ್ಕೋಬೇಕಾಗ್ತದೆ. ಇಲ್ಲಿ ಕಾಂಪೌಂಡು ಎಂಟ್ರೆನ್ಸ್ ಮುಖ್ಯನಾ ಅಥವಾ ಮನೆಯ ಮುಖ್ಯ ದ್ವಾರ ಎಂಟ್ರೆನ್ಸ್ ಮುಖ್ಯನಾ ಅಂತ ಭಾಳ ಜನ ಪ್ರಶ್ನೆ ಮಾಡ್ತಾರೆ. ಕಾಂಪೌಂಡು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕಾಂಪೌಂಡು ಯಾವುದೇ ಕಡೆ ಇರಲಿ, ಕಾಂಪೌಂಡ್ ಬಂದು ಒಬ್ಬ ವ್ಯಕ್ತಿಗೆ 25% ಅಪ್ಲಿಕೇಬಲ್ ಆಗ್ತದೆ. ಕಾಂಪೌಂಡ್ ಎಂಟ್ರೆನ್ಸ್ ಬಂದು ಅದು ಯಾವುದೇ ಕಡೆ ಇರಲಿ, ನಾರ್ತು ಸೌತು ವೆಸ್ಟು ಯಾವ ಕಡೆನೇ ಇರಲಿ, ಅದು 20% ಎಫೆಕ್ಟ್ ಆಗ್ತದೆ ಎಂಟ್ರಿ ಆಗ್ಬೇಕಾರೆ. ಎಷ್ಟೋ ಮನೆ ಕಾಂಪೌಂಡ್ ಇರಲ್ಲ, ಅದು ಬೇರೆ ವಿಚಾರ. ಆದರೆ ಕಾಂಪೌಂಡ್ ಇದ್ದು ಮನೆ ಇದ್ದಾಗ ಕಾಂಪೌಂಡ್ ಎಂಟ್ರೆನ್ಸ್ ಬಂದು 25% ವರ್ಕ್ ಆಗ್ತದೆ. ಇನ್ನು 75% ಮನೆಯ ಮುಖ್ಯ ದ್ವಾರ ವರ್ಕ್ ಆಗ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮನೆಯ ಮುಖ್ಯ ದ್ವಾರ ಬಂದು 75% ವರ್ಕ್ ಆಗ್ತದೆ.
ಭಾಳ ಜನ ಮನೆ ಕಾಂಪೌಂಡ್ ಇಂಪಾರ್ಟೆಂಟ್ ಹೇಳಿ ವಾದ ಮಾಡೋದಿದೆ. ಖಂಡಿತ ಅಲ್ಲ. ಮನೆಯ ಮುಖ್ಯ ದ್ವಾರ ಅಂತಕ್ಕಂಥದ್ದು ಮನುಷ್ಯನಿಗೆ ಹೇಗೆ ಈ ಬಾಯಿ ಮುಖ್ಯ ದ್ವಾರವೋ, ಇಡೀ ಮನೆಗೆ ಮುಖ್ಯ ದ್ವಾರ ಅಂತಕ್ಕಂಥದ್ದು ಸಿಂಹದ್ವಾರ ಅಂತ ಕರಿತೀವಿ. ನಾವು ಹೇಗೆ ಮಾತಾಡ್ತೀವಿ, ಆಹಾರ ತಗೋತೀವಿ, ನೀರು ಕುಡಿತೀವಿ, ಎಲ್ಲವನ್ನೂ ಇದು ಮಾಡ್ತೀವಿ ಬಾಯಿಯಿಂದ, ಹಾಗೆ ಮನೆಯ ಮುಖ್ಯ ದ್ವಾರವೇ ಆ ಮನೆಯ ಬಾಯಿ ಅಂತ ಕರಿತೀವಿ ನಾವು, ಮೌತ್. ಅಲ್ಲಿಗೆ ಆ ಸಿಂಹದ್ವಾರಕ್ಕೆ ಇರತಕ್ಕಂತಹ ಪ್ರಾಶಸ್ತ್ಯ 75% ಇರ್ತದೆ ವಾಸ್ತುಶಾಸ್ತ್ರದ ಪ್ರಕಾರ. ಈಗ ಮುಖ್ಯ ದಿಕ್ಕನ್ನು ತಗೊಂಡಾಗ ಭಾಳ ವಿಶೇಷವಾಗಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಭಾಳ ಜನಕ್ಕೆ ಕನ್ಫ್ಯೂಷನ್ಸು. ಇದನ್ನು 3 ಮುಖ್ಯ ಭಾಗ ಮಾಡ್ಕೋಬೇಕು. ಏನು ಮುಖ್ಯ ಭಾಗ ನೋಡಿ? ಈಸ್ಟ್ ಫೇಸಿಂಗ್, ಅದು ಈಸ್ಟು, ವೆಸ್ಟು, ಆಮೇಲೆ ಸೌತು, ನಾರ್ತು ಅಂತ ಹೇಳ್ತೀವಿ. ಅಲ್ಲಿಗೆ ಈಸ್ಟ್ ಅಂತ ತೊಗೊಂಡಾಗ 3 ಭಾಗ ಮಾಡ್ಕೊಳ್ಳಿ. ಯಾವುದು? ನಾರ್ತ್ ಈಸ್ಟು, ಈಸ್ಟು ಮತ್ತು ಸೌತ್ ಈಸ್ಟು ಅಂತೇಳಿ. ಇಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಅಂತ ತೊಗೊಂಡಾಗ ಮಧ್ಯ ಭಾಗದ್ದೇ ಈಸ್ಟ್ ಫೇಸಿಂಗ್ ಡೋರು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಪೆನ್ ಪೇಪರ್ ತೊಗೊಂಡು. ಮನೆಯ ಮುಖ್ಯ ದ್ವಾರ ತೊಗೊಂಡಾಗ ಇಲ್ಲಿ ಮಧ್ಯ ಭಾಗ, ಈ ವಾಲಿಂದ ಈ ವಾಲ್, ಮನೆಯ ವಾಲ್, ಈ ವಾಲಿಂದ ಈ ವಾಲ್, ಮಧ್ಯದಲ್ಲಿ ಒಂದು ಗೆರೆ ಎಳ್ಕೊಂಡಾಗ ಮಧ್ಯೆ ಬರ್ತಕ್ಕಂತಹ ಭಾಗವೇ ಈಸ್ಟ್ ಫೇಸಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಮನೆಯ ಮುಖ್ಯ ದ್ವಾರ ಇತ್ತು ಅಂದಾಗ ಇದು ಪೂರ್ವ ದಿಕ್ಕಿನ ಮನೆ ಅಂತ ಅನಿಸ್ಕೊಳ್ತದೆ. ಇದನ್ನೇ ನಾವು ಈ ಮೂಲೆಗೆ ಇಟ್ಟ ಅಂದಾಗ ಈ ಮೂಲೆ ಯಾವುದು? ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ತೀವಿ. ಅಂದರೆ ಉತ್ತರ ಪೂರ್ವ. ಯಾಕಂದರೆ ಇದು ಉತ್ತರ ಪೂರ್ವ, ಇದು ನಾರ್ತ್ ಈಸ್ಟ್ ಕಾರ್ನರ್ ಡೋರ್ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಭಾಳ ಜನ 90% ಎಲ್ಲ ನಾರ್ತ್ ಈಸ್ಟ್ ಕಾರ್ನರ್ಗೆ ಡೋರ್ ಇಡ್ತಾರೆ. ನಾರ್ತ್ ಈಸ್ಟ್ ಕಾರ್ನರ್. ಈಗ ನಾರ್ತ್ ಈಸ್ಟ್ ಕಾರ್ನರ್ ತೊಗೊಂಡಾಗ, ಅಸ್ಟ್ರಾಲಜಿ ಪ್ರಕಾರ ತೊಗೊಂಡಾಗ ಇದು ಏನಾಗುತ್ತೆ ಅಂದರೆ ಇಲ್ಲಿ ಸೂರ್ಯ ಗುರುವಿನ ಸಂಯೋಗ. ಇಲ್ಲಿ ಸೂರ್ಯ ಗುರುವಿನ ಸಂಯೋಗ ಅಂತ ಬಂದಾಗ ನಾರ್ತ್ ಈಸ್ಟ್ಗೆ ಅಧಿಪತಿಯಾಗಿರ್ತಕ್ಕಂಥ ಯಾರು ಅಂದರೆ ಗುರು ಭಗವಾನ್. ಅಲ್ಲಿಗೆ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಅಂದಾಗ ಅಲ್ಲಿ ಸೂರ್ಯ ಮತ್ತು ಗುರು ಸಂಗಮ ಆಗ್ತಾನೆ. ಇದು ಒಳ್ಳೆಯದಾ? ಇಲ್ಲಿ ಬರೀ ನಂಬರ್ 1 ಸೂರ್ಯ ಅಂತ ಹೇಳ್ತೀವಿ. ಸೂರ್ಯ ಅಂತ ತಗೊಂಡಾಗ ಇಲ್ಲಿ ಪಂಚಭೂತ ಅಧಿಪತಿ ಯಾರು? ಪಂಚಭೂತ ಅಧಿಪತಿ ಯಾರು? ಶಿವ. ಶಿವನನ್ನು ನಾವೇನು ಮಾಡ್ತೀವಿ? ಕನ್ಸಿಡರ್ ಮಾಡ್ತೀವಿ. ಅಂದರೆ ಶಿವನ ದಿಕ್ಕಾಗ್ತದೆ. ಇಲ್ಲಿ ಗುರು ವಾಸ ಮಾಡ್ತಾನೆ, ಇಲ್ಲಿ ಶಿವ ವಾಸ ಮಾಡ್ತಾನೆ. ಸೂರ್ಯೋದಯ ಇದು ಭಾಳ ಉಚ್ಚ ಸ್ಥಾನ ಅಂತ ಕರಿತೀವಿ ನಾವು. ಮನೆ ಮುಖ್ಯ ದ್ವಾರ ಉಚ್ಚ ಸ್ಥಾನ. ನೀವು ಯಾವುದೇ ಬಾಡಿಗೆ ಮನೆ ಆಗಿರಲಿ, ಭೋಗ್ಯ ಮನೆ ಆಗಿರಲಿ, ಯಾವುದೇ ತೊಗೊಂಡಾಗ ಈ ಮನೆಯ ಮುಖ್ಯ ದ್ವಾರವನ್ನು ಇದನ್ನು ಕನ್ಸಿಡರ್ ಮಾಡ್ಕೋಬೇಕು. ಇನ್ನು ಭಾಳ ಜನ ಇವತ್ತು ಮ್ಯಾಕ್ಸಿಮಮ್ 30% ಜನ ಇವತ್ತು ಆಗ್ನೇಯ ದಿಕ್ಕು ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಇದನ್ನು ನೀಚ ಸ್ಥಾನ ಅಂತ ನಾವು ಕರಿತೀವಿ. ಯಾಕಂದರೆ ಸೌತ್ ಈಸ್ಟ್ ಕಾರ್ನರ್ ಅಂದರೆ ಪೂರ್ವ ಆಗ್ನೇಯ ದಿಕ್ಕು ಅಂತ ಹೇಳ್ತೀವಿ. ಪೂರ್ವ ಆಗ್ನೇಯ ದಿಕ್ಕು ನೀಚ ಸ್ಥಾನ ಅಂತ ನಾವು ಕರಿತೀವಿ. ಯಾವುದರಲ್ಲಿ? ಈ ಒಂದು ದಿಕ್ಕು ಸಂಬಂಧಪಟ್ಟಾಗೆ. ಇವತ್ತು ಎಷ್ಟೋ ಜನ ಪೂರ್ವ ಆಗ್ನೇಯದಲ್ಲಿ ಬಾಗಿಲಿಟ್ಕೊಂಡು ವಾಸ ಮಾಡ್ತಿರ್ತಾರೆ. ಈ ನೀಚ ಸ್ಥಾನ ಅಂದಾಗ ಇದು ಯಾರ ಮೇಲೆ ಎಫೆಕ್ಟ್ ಆಗುತ್ತೆ? ಇದು ಯಾರಿಗೆ ಅದೃಷ್ಟ? ಇದು ಯಾರಿಗೆ ಅದೃಷ್ಟ? ಮನೆಯ ಮುಖ್ಯ ದ್ವಾರ ಪೂರ್ವದಲ್ಲಿದ್ದರೆ ನೇಮ್, ಫೇಮ್, ಪೊಸಿಷನ್, ಎಜುಕೇಷನ್, ಅಧಿಕಾರ ಬಲ, ಸಂಪತ್ತು ಕೊಡೋದ್ರಲ್ಲಿ ಸೂರ್ಯ ಭಗವಾನ್ ಕಮ್ಮಿ ಇಲ್ಲವೇ ಇಲ್ಲ. ಅಷ್ಟು ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಸೂರ್ಯ ಭಗವಂತ ಕೊಡ್ತಾನೆ. ಆದರೆ ಜಾತಕದಲ್ಲಿ ಸೂರ್ಯ ಉಚ್ಚವಾಗಿದ್ದರೆ ನೋಡ್ಕೋಬೇಕಾಗ್ತದೆ. ಅಥವಾ 1, 10, 19, 28 ಈ ತಾರೀಕಿರ್ತಕ್ಕಂಥವ್ರಿಗೆ ಪೂರ್ವ ದಿಕ್ಕಿನ ಮನೆ ಆಗ್ಬರ್ತದೆ. ಹಾಗೆ 2, 11, 20, 29 ಈ ತಾರೀಕಲ್ಲಿ ಬಿಡ್ತಕ್ಕಂಥ ವ್ಯಕ್ತಿಗಳಿಗೆ ಪೂರ್ವ ದಿಕ್ಕು ತುಂಬ ಚೆನ್ನಾಗಿ ಆಗ್ಬರ್ತದೆ. ಇನ್ನೊಂದು 5, 14, 23 ಈ ತಾರೀಕಲ್ಲಿ ಯಾರಾದರೂ ಜನಿಸಿದರೆ ಈ ತಾರೀಕಿರ್ತಕ್ಕಂಥವ್ರು ಕೂಡ ಇದು ತುಂಬ ಚೆನ್ನಾಗಿ ಆಗ್ಬರ್ತದೆ. ಈ ರೀತಿ ಒಂದು ಡೈರೆಕ್ಷನ್ಸ್ಗಳನ್ನ ನಾವು ಸೆಟ್ ಮಾಡ್ಕೊಂಡಾದ್ಮೇಲೆ ಆಸ್ ಪರ್ ಆಸ್ಟ್ರೋ ನ್ಯೂಮರಾಲಜಿ ಪ್ರಕಾರ ಆ ಮನೆ ಬಾಡಿಗೆ ಮನೆ ಆಗಿರಲಿ, ಭೋಗ್ಯ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ಆ ಪೂರ್ವ ದಿಕ್ಕಿಗೆ ಏನು ಮಾಡಬೇಕು? ಇನ್ ಕೇಸು ನಂದು ನಾರ್ತ್ ಕಡೆ ಬಂದುಬಿಟ್ಟಿದ್ದೀನಿ, ಅಥವಾ ವೆಸ್ಟ್ ಕಡೆ ಬಂದುಬಿಟ್ಟಿದ್ದೀನಿ, ಅಥವಾ ಸೌತ್ ಕಡೆ ಬಂದುಬಿಟ್ಟಿದ್ದೀನಿ, ನನಗೆ ಈಸ್ಟು ಇಲ್ಲ ಅಂತಂದಾಗ ನಿಮ್ಮ ಜಾತದಲ್ಲಿ ಮನೆಯ ಒಂದು ಜಾಗದಿಂದಲೇ ನಾವು ಆಯಾ ಪರ್ಟಿಕ್ಯುಲರ್ ಗ್ರಹಗಳನ್ನು ನಾವು ಆ್ಯಕ್ಟಿವೇಟ್ ಮಾಡಬೇಕಾಗ್ತದೆ. ಅಂದರೆ ಜಾಗೃತಿ ಮಾಡಬೇಕಾಗತ್ತೆ. ಈಗ ಪೂರ್ವ ದಿಕ್ಕಿನ ಮನೆ ಇಲ್ಲ, ನಾನು ಉತ್ತರ ದಿಕ್ಕಿಗೆ ಇದ್ದೀನಿ ಅಂತಂದರೆ ಪೂರ್ವ ದಿಕ್ಕನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಹೇಳ್ಕೊಡ್ತೀನಿ ಇವತ್ತು. ಡೋರ್ ಇರಲಿ ಅಥವಾ ಡೋರ್ ಇಲ್ಲದೆ ಹೋಗಲಿ, ಬರೀ ವಿಂಡೋ ಮಾತ್ರ ಆ ಜಾಗದಲ್ಲಿ ಇರಲಿ, ತಲೆಕೆಡಿಸೋ ಅವಶ್ಯಕತೆ ಇಲ್ಲ. ಸೂರ್ಯನನ್ನು ನೀವು ಆ್ಯಕ್ಟಿವೇಟ್ ಮಾಡಿದ್ರೆ ಸಾಕು. ಒಂದು ತಾಮ್ರದ, ಲಾಸ್ಟ್ ಕಾರ್ಯಕ್ರಮ ತೋರಿಸ್ತೀನಿ ನಿಮಗೆ, ಒಂದು ತಾಮ್ರದ ಸೂರ್ಯ ಬಿಂಬವನ್ನು ಈಸ್ಟ್ ಫೇಸಿಂಗ್ಗೆ ನೀವು ಹಾಣಿ ಹೊಡೆದು ಅಲ್ಲಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದು ಬಂದಾಗ ಒಂದು ಪರಮಾತ್ಮನ ಪೂಜೆ ಮಾಡಿ, ಇಲ್ಲಾಂದರೆ ಮೇಲ್ಗಡೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ನಿಜವಾದ ಪರಮಾತ್ಮ ಕಾಣಿಸ್ತಾನಲ್ಲ ಅವನಿಗೆ ಪೂಜೆ ಮಾಡಿ. ಇದು ಒಂದು. ಆಮೇಲೆ ಆ ಈಸ್ಟ್ ಫೇಸಿಂಗ್ ಏನಿದೆ ಪ್ರತಿಯೊಬ್ಬರು ಬರ್ಕೊಳ್ಳಿ. ಇವತ್ತು ಸ್ವಂತ ಮನೆ ಇರ್ಬೋದು, ಬಾಡಿಗೆ ಮನೆ ಇರ್ಬೋದು, ಅಥವಾ ನಾಳೆ ದಿವಸ ಮನೆ ಕಟ್ಕೊಂಡು ಹೋಗ್ಬೋದು, ಅಥವಾ ಮನೆ ಕಟ್ತಕ್ಕಂಥವ್ರು ಯಾರಾದ್ರು ಇರ್ಬೋದು ಕಾರ್ಯಕ್ರಮ ನೋಡ್ತಾ. ಈಸ್ಟ್ ಫೇಸಿಂಗ್ ಅಂತ ತೊಗೊಂಡಾಗ ನೀವೇನು ಮಾಡಬೇಕು? ಆರೆಂಜ್ ಕಲರ್ನೇ ಹೊಡಿಬೇಕು. ಆರೆಂಜ್ ಬಣ್ಣ, ನಾನು ಬಟ್ಟೆ ಕಟ್ಟಿ ನೋಡಿ ಅದೇ ಥರ ಆರೆಂಜ್ ಬಣ್ಣವನ್ನು ಕರೆಕ್ಟಾಗಿ ಆ ಈಸ್ಟ್ ಏನಿದೆ ಆ ಈಸ್ಟ್ ಕರೆಕ್ಟಾಗಿ ಹೊಡಿಬೇಕು. ಈಗ ಇದು ಈಸ್ಟ್ ಗೋಡೆ ಅಂತ ತಗೊಂಡ್ರೆ, ಇವಾಗ ಬಾಗಿಲು ಈಸ್ಟ್ ಗೋಡೆ ಅಂತ ತೊಗೊಂಡಾಗ
ಈ ಈ ಒಂದು ಗೋಡೆಗೆ ನೀವೇನು ಮಾಡಬೇಕು, ಆರೆಂಜ್ ಕಲರ್ನ ಹೊಡಿಬೇಕು. ಯಾವಾಗ ಈಸ್ಟ್ ಫೇಸಿಂಗ್ ಮನೆ ಇರ್ತಕ್ಕಂಥವ್ರು ಡೋರ್ ಇರಲಿ ಡೋರ್ ಇಲ್ಲದೆ ಹೋಗಲಿ, ಈ ಭಾಗಕ್ಕೆ ನೀವು ಆರೆಂಜ್ ಕಲರ್ನ ಹೊಡಿಬೇಕು. ಇದೊಂದಾಯ್ತಲ್ವ. ಜೊತೆಗೆ 7 ಅಶ್ವವನ್ನು ಓಡಿಸ್ತಾ ಬರ್ತಕ್ಕಂತಹ ಸೂರ್ಯ ಭಗವಂತ ಇರ್ಬೋದು, ನೀವು ಗೊತ್ತಿರ್ಬೋದು, ಒಂದು ಚಿತ್ರ ನೋಡಿದ್ದೀನಿ ನೀವು. ಕುದುರೆ ಓಡಿಸ್ಕೊಂಡು ಬರ್ತಾನೆ, ಎಷ್ಟೋ ಮನೆಗಳಲ್ಲಿ ಹಾಕೊಂಡಿರ್ತೀರ ಅದನ್ನು. ಅದರಲ್ಲಿ ತುಂಬ ಡೂಪ್ಲಿಕೇಟ್ಸ್ ಇದೆ. ಅದು ಕರೆಕ್ಟಾಗಿ ಯಾವ ರೀತಿಯಾದ ಅಶ್ವ ಅನ್ನೋದಾಗ ಗೊತ್ತಿಲ್ಲ. ಯಾಕಂದರೆ ಮಾರುಕಟ್ಟೆಗೆ ಬಂದಾಗ ಎಲ್ಲವೂ ದಂಧೆ ವೀಕ್ಷಕರೇ. ಒಂದು ಸ್ವಲ್ಪ ಆ ಚಿತ್ರಪಟಗಳೇನಾದರೂ ನೆಗೆಟಿವಿಟಿ ಇತ್ತು ಅಂತಂದರೆ ಅದು ನಾವು ಅನ್ಕೊಳ್ತಕ್ಕಂಥ ಫಲಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡಿಬಿಡ್ತದೆ. ಅದಕ್ಕೆ ನೀವೇನು ಮಾಡಬೇಕು, 7 ಕುದುರೆಗಳ ಒಡೆಯ ಯಾರು? ಸೂರ್ಯ ಭಗವಂತ. ಅವನು ರಥದಲ್ಲಿ 7 ಕುದುರೆ ಹಿಡ್ಕೊಂಡು ಬರುವಂಥ ಒಂದು ಚಿತ್ರವನ್ನು ಈ ಬಾಗಿಲು ಇದೆಯಲ್ವ, ಆ ಬಾಗಿಲು ಮೇಲ್ಗಡೆ ನೀವು ಸ್ಥಾಪನೆ ಮಾಡಬೇಕು. ಇದು ಒಂದು. ಎರಡನೇದು ಶಿವ ಪರಮಾತ್ಮ. ಶಿವ ಪರಮಾತ್ಮನನ್ನು ಈ ಜಾಗದಲ್ಲಿ ನೀವು ಮೇಲ್ಗಡೆ, ನಿಮ್ಮ ಮನೆ ದೇವರಾಗಿದ್ದರೆ, ಮನೆ ದೇವರಿಂದ ಶಿವ ಆಗಿದ್ದರೆ ಆ ಶಿವನ ಒಂದು ಫೋಟೋವನ್ನು ಇಲ್ಲಿ ಬರಬೇಕು. ಯಾಕಂದರೆ ಒಳಗಡೆಯಿಂದ ಹೊರಗಡೆಗೆ ಹೋಗ್ತಾ ಆ ಬಾಗಿಲ ಮೇಲೆ ಆ ಭಗವಂತ ನಮಸ್ಕಾರ ಮಾಡಿಕೊಂಡು ಆಚೆ ಕಡೆ ಹೋಗಬೇಕು. ನೋಡಿ, ಇವೆಲ್ಲ ಏನಾಗುತ್ತೆ ಅಂದರೆ ಆ ಪಾಸಿಟಿವ್ ವೈಬ್ರೇಷನ್ ಅಂತಕ್ಕಂಥದ್ದು ಮನೆಯ ಮುಖ್ಯ ದ್ವಾರದಿಂದ ಬಂತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಗೇನಾಗ್ತದೆ, ಒಂದು ಅದೃಷ್ಟವನ್ನು ತಂದುಕೊಡ್ತದೆ, ಯೋಗವನ್ನು ತಂದುಕೊಡ್ತದೆ. ಅವ್ರಿಗಾಗಿಲ್ಲ ಇವ್ರಿಗಾಗಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೂರ್ಯ ಉಚ್ಚವಾಗಿದ್ದು ಜಾತಕದಲ್ಲಿ, ಅಥವಾ ಸೂರ್ಯ ರೇಖೆ ತುಂಬ ಪ್ರಬಲವಾಗಿತ್ತು ಅಂದರೆ, ಉಚ್ಚವಾಗಿತ್ತು ಅಂತಂದರೆ ನೀವು ಕಣ್ಮುಚ್ಕೊಂಡು ನೀವು ಈಸ್ಟ್ ಫೇಸಿಂಗ್ ಡೋರ್ಗೆ ಹೋಗ್ಬೋದು. ಆದರೆ ಕಾಂಪಸ್ ಡೈರೆಕ್ಷನ್ನು ವೆರಿ ವೆರಿ ಇಂಪಾರ್ಟೆಂಟು. ಪೂರ್ವ ದಿಕ್ಕು ಅಂದಾಗ ಮಧ್ಯ ದಿಕ್ಕು, ಅಥವಾ ಪೂರ್ವ ಈಶಾನ್ಯ ಅಂತ ತಗೊಂಡಾಗ ಅದು ಸೈಡು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು, ಪೂರ್ವ ಆಗ್ನೇಯ ಅಂತಕ್ಕಂಥದ್ದು. ಈ ಥರ ಒಂದು ಡಿವೈಡನ್ನು ಮಾಡಿಕೊಂಡು ಮನೆಯ ಯಜಮಾನನ ಜಾತಕವನ್ನು ಸೇರಿಸ್ಕೊಂಡು ನೋಡಿಕೊಂಡು ನಾವು ಈ ಈಸ್ಟ್ ಫೇಸಿಂಗ್ ಡೋರನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ಅದು ಬಾಡಿಗೆ ಮನೆ ಆಗಿರಲಿ, ಬೋಗಿ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ಯಾವುದೇ ಆಗಿರಲಿ. ಇದ್ರ ಜೊತೆಗೆ ಭಾಳ ಜನ ಈಸ್ಟ್ ಫೇಸಿಂಗ್ ಅಂತ ತೊಗೊಂಡಾಗ ಮನೆ ಯಜಮಾನನಿಗೆ ಅಧಿಕಾರ, ಮನೆ ಯಜಮಾನಿಗೆ ಅಧಿಕಾರ. ಇವತ್ತು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಅದಿಲ್ಲ ಇದಿಲ್ಲ ಅಂತಂದಾಗ ಕೆಲಸ ಕೊಡೋನು ಕರ್ಮದೇವತೆ ಯಾರು? ಶನಿ ಭಗವಂತ. ಆದರೆ ಅದಕ್ಕೊಂದು ಸ್ಥಾನಕ್ಕೆ ಶಕ್ತಿ ಕೊಡ್ತಕ್ಕಂಥನು ಯಾರು? ಕೀರ್ತಿ ಕೊಡ್ತಕ್ಕಂಥನು ಯಾರು? ಸಂಪದನ್ನು ಕೊಡ್ತಕ್ಕಂಥನು ಯಾರು ಅಂತಂದರೆ ಸೂರ್ಯ ಭಗವಂತ. ನಮಗೆ ಇಲ್ಲೆಲ್ಲರೂ ಒಂದು ಕಡೆ ವ್ಯತ್ಯಾಸ ಆಯಿತು ಅಂತಂದರೆ ನೀವು ಈಸ್ಟ್ ಫೇಸಿಂಗ್ಲಿದ್ದರೂ ನಿಮಗೆ ಪ್ರಾಬ್ಲಮ್ ಆಗೋಗ್ಬಿಡ್ತದೆ. ಇದು ಭಾಳ ಮುಖ್ಯವಾಗಿ ನೀವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು. ಸುಮ್ಮನೆ ನಾನು ಯಾವುದೋ ಬಾಡಿಗೆ ಮನೆಗೆ ಹೋದೆ, ಯಾವುದೋ ಬೋಗಿ ಮನೆಗೆ ಹೋದೆ, ನಾನು ತೊಗೊಂಬಿಟ್ಟೆ, ಅಥವಾ ಇಲ್ಲಿದ್ದೀನಿ, ನನಗೇನೂ ಆಗ್ತಾಯಿಲ್ಲ, ಏನೂ ನಡೀತಾನೆ ಅಂತಕ್ಕಂಥಲ್ಲ. ಇದ್ರ ಜೊತೆಗೆ ಮನೆಯ ಮುಖ್ಯ ದ್ವಾರ ಅಂತಕ್ಕಂಥದ್ದು ಮನುಷ್ಯನ ಬಾಯಿ ಇದ್ದಂಗೆ. ಅದಕ್ಕೆ ಆ ಮನುಷ್ಯನ ಬಾಯಿಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಎಷ್ಟು ಮಹತ್ವ ಇದೆ, ಎಷ್ಟು ಅದನ್ನು ನಾವು ಬಳಕೆ ಮಾಡ್ಕೋತೀವಿ. ಅದೇ ಥರ ಮನೆಯ ಮುಖ್ಯ ದ್ವಾರ ಪಾಸಿಟಿವ್ ಆಗಿರ್ತಕ್ಕಂತಹ ಒಂದು ಭಾಗದಲ್ಲಿತ್ತು ಅಂತಂದರೆ ನಿಮ್ಮ ಮನೆ ಆ ಸಿಂಹದ್ವಾರ ಪಾಸಿಟಿವ್ ಆಗಿರ್ತದೆ. ಮನೆಯ ಸಿಂಹದ್ವಾರ ಪಾಸಿಟಿವ್ ಆಗಿರ್ತದೆ. ಅದೇನಾದ್ರು ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದರೆ ನಿಮ್ಮ ಇಡೀ ಮನೆಯ ವಾಸ್ತು ಏನಾಗ್ತದೆ, ಹಾಳಾಗೋಗ್ತದೆ. ನಾವು ವಾಸ್ತು ರೀತಿಯ ಈ ಪ್ರಭಾವಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಳ್ತೇವೆ ಹೋದರೆ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ನೆಗೆಟಿವಿಟಿ ಏನಾಗ್ತದೆ, ನಮ್ಮ ಜಾತಕದ ಒಂದು ನೆಗೆಟಿವಿಟಿಗೆ ಸೇರ್ಕೊಂಡಾಗ ವಿಪರೀತವಾಗಿರ್ತಕ್ಕಂತಹ ತೊಂದರೆಗಳಾಗೋಗ್ತದೆ. ಮನೆಯ ಮಗ ಸರಿಯಾಗಿ ಕೆಲಸಕ್ಕೆ ಹೋಗೋದಿಲ್ಲ, ಮನೆ ಯಜಮಾನ ಕೆಲಸಕ್ಕೆ ಹೋಗೋದಿಲ್ಲ, ಮನೆ ಯಜಮಾನ ಯಾವಾಗಲೂ ಸಿಟ್ಟು, ಹಠ, ಕೋಪ, ನಾನೇ ನಂದೆ ಅಂತೇಳಿ ಹಾರಾಡ್ತಿರ್ತಾರೆ ಮನೆಯಲ್ಲಿ. ಇವತ್ತು ಎಷ್ಟು ಜನ ಇಲ್ಲ ಹೇಳಿ ನೋಡೋಣ. ನಮ್ಮ ಅಪ್ಪ ಸರಿಯಿಲ್ಲ, ನಮ್ಮ ಅಪ್ಪನ ಬಾಯಿ ಸರಿ ಇಲ್ಲ. ಇನ್ನೂ ಹಳೇ ಕಾಲದಲ್ಲಿದ್ದರೆ ಅವ್ರು ಅಪ್ಗ್ರೇಡೇ ಆಗಿಲ್ಲ, ಬಾಯಿ ಬಂದಂಗೆ ಮಾತಾಡ್ಬಿಡ್ತಾರೆ, ಯಾರಿದ್ರೂ ಕೂಡ ಮಾಡಿಬಿಡ್ತಾರೆ. ಇವೆಲ್ಲ ಮಾತಾಡ್ಕೊಳ್ತಾರೆ. ಪಿತೃದೋಷ ಇತ್ತು ಅಂದಾಗ ತಂದೆ ಸಂಬಂಧಪಟ್ಟಂಥ ಯಾವುದೇ ಯೋಗ ಫಲಗಳನ್ನು ನೀವು ಪಡ್ಕೊಳ್ಳೋಕ್ಕಾಗೋದಿಲ್ಲ. ನಿಮ್ಮ ಜಾತಕದಲ್ಲಿ ಸೂರ್ಯ ಪಾಪಗ್ರಹ ಜೊತೆ ಸಂಬಂಧ ಹೊಂದಿದಾಗ ಈ ಮನೆ ಡೋರ್ ನಿಮಗೆ ನೆಗೆಟಿವ್ ಕೆಲಸ ಮಾಡ್ತಿರ್ತದೆ. ಇವೆಲ್ಲ ಲೆಕ್ಕಾಚಾರನ ಅನ್ವಯಿಸಿ ಮಾಡ್ಕೊಂಡು ನಾವು ಮುಖ್ಯ ದ್ವಾರವನ್ನು ಅನ್ವಯ ಮಾಡ್ಕೋಬೇಕಾಗ್ತದೆ. ಅದು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.